ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ರಾಮ ವನವಾಸ ಮಾಡಿದಂಥ ಜಾಗ ಯಾವುದು ಮತ್ತು ಅದನ್ನು ಸೂಚಿಸಿದ ಯಾರು ಅಂತ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವತ್ಸದೇಶದ ಅರಣ್ಯದಲ್ಲಿ ರಾತ್ರಿಯನ್ನು ಕಳೆದಂಥ ರಾಮ ತನ್ನ ತಮ್ಮ ಮತ್ತು ಮಡದಿಯೊಡನೆ ಮರುದಿನ ಗಂಗಾ ನದಿಯನ್ನು ಯಮುನೆಯು ಸಂಧಿಸುವ ಸ್ಥಳವಾದ ಪ್ರಯಾಗ ಕ್ಷೇತ್ರಕ್ಕೆ ಪ್ರಯಾಣ ಮಾಡಬೇಕು ಅಂತ ನಿರ್ಧರಿಸ್ತಾರೆ. ಅಲ್ಲಿ ಭರದ್ವಾಜ ಮಹರ್ಷಿಯನ್ನು ಭೇಟಿಯಾಗ್ತಾರೆ. ಭರದ್ವಾಜ ಮುನಿಗಳು ರಾಮ ಲಕ್ಷ್ಮಣ ಸೀತೆಯನ್ನು ಆದರಪೂರ್ವಕವಾಗಿ ಸತ್ಕರಿಸ್ತಾರೆ. ನಂತರ ರಾಮನೊಡನೆ ಮಹರ್ಷಿಗಳು ಕುಶಲೋಪರಿ ವಿಚಾರಿಸಿ ಈ ರೀತಿಯಾಗಿ ಹೇಳ್ತಾರೆ, ನಿಮ್ಮ ವನವಾಸ ಪೂರ್ಣ ಆಗೋವರೆಗೂ ಈ ಕ್ಷೇತ್ರದಲ್ಲೇ ಉಳ್ಕೋಬೋದು ಅಂತ ಹೇಳಿದಾಗ ರಾಮ ನಿರಾಕರಿಸಿ ಹೀಗೆ ಹೇಳ್ತಾನೆ, ಪೂಜ್ಯರೇ, ನೀವು ಹೇಳೋದೇನೋ ಸರಿ, ಆದರೆ ಈ ಕ್ಷೇತ್ರ ಪಟ್ಟಣಗಳಿಗೆ ತುಂಬ ಹತ್ತಿರ ಇರೋದ್ರಿಂದ ಎಲ್ಲರೂ ಇಲ್ಲಿಗೆ ಬರ್ತಾರೆ. ಹಾಗಾಗಿ ದಯವಿಟ್ಟು ಜನರಿಂದ ಸೌಕರ್ಯದಿಂದ ದೂರ ಇರುವ ಏಕಾಂತವಾದ ಆಶ್ರಮ ಪ್ರದೇಶವನ್ನು ಸೂಚಿಸಿ. ಆ ಜಾಗ ಹೇಗಿರಬೇಕು ಅಂದರೆ ಸೀತಾದೇವಿಗೆ ಖುಷಿ ಕೊಡುವಂತಿರಬೇಕು ಅಂದಾಗ ಭರದ್ವಾಜರು ಯೋಚಿಸಿ, ಹಾಗಾದರೆ ನೀನು ಚಿತ್ರಕೂಟ ಪರ್ವತಕ್ಕೆ ಹೋಗಿ ಅಲ್ಲಿ ವಾಸವನ್ನು ಮಾಡಿ ಅಂತಾರೆ. ಇದರ ಪೂರ್ತಿ ವಿವರ ಇರೋ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ.